ಹೇ ಎವ್ರಿವನ್, ವೆಲ್ಕಮ್ ಟು ಅಥೆಂಟಿಕ್ ರೆಸಿಪೀಸ್. ಇವತ್ತಿನ ಸ್ಪೆಷಲ್ ಮಾವಿನಕಾಯಿ ತೊಕ್ಕು. ಬೇಕಾಗಿರುವ ಸಾಮಗ್ರಿಗಳು: ಮಾವಿನಕಾಯಿ, ಒಣಮೆಣಸಿನಕಾಯಿ, ಸಾಸಿವೆ, ಮೆಂತ್ಯೆ, ಅರಿಶಿನ ಪುಡಿ, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಉಪ್ಪು. ಮಾಡುವ ವಿಧಾನ: ಮಾವಿನಕಾಯಿನ ತಗೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡು ಫೀಲ್ ಮಾಡ್ಕೊಳ್ಳೋಣ. ಫೀಲ್ ಮಾಡ್ಕೊಂಡಿರೋ ಮಾವಿನಕಾಯಿನ ತುರ್ಕೊಳ್ಳೋಣ. ನೀವಿಲ್ಲಿ ತುರುಬ್ಕೊಳ್ಬಹುದು, ಇಲ್ಲ ಅಂದ್ರೆ ಒರಳಲ್ಲಿ ಹಾಕೊಂಡು ಜಜ್ಕೊಬಹುದು. ಚೆನ್ನಾಗಿ ತುರಿದು ಇದನ್ನ ಒಂದ್ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂತಿದೀನಿ. ಇದಾದ್ಮೇಲೆ ಒಂದ್ ಬಾಣ್ಲಿ ತಗೊಳ್ಳೋಣ. ಅದರಲ್ಲಿ ಸಾಸಿವೆ ಸ್ವಲ್ಪ, ಮೆಂತ್ಯ ಸ್ವಲ್ಪ ಹಾಕಿ ಲೋ ಫ್ಲೇಮ್ ಅಲ್ಲಿ ಹುರಿಯೋಣ. ಇದೊಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು, ಘಮ ಬರ್ಬೇಕು. ಅದು ಘಮ ಬರೋ ತನಕ ಲೋ ಫ್ಲೇಮ್ ಅಲ್ಲೇನೆ ನೀವು ಹುರ್ಕೊಬೇಕು. ಇದು ಫ್ರೈ ಆಗಿದೆ. ಅದನ್ನ ಮಿಕ್ಸಿ ಜಾರ್ ಟ್ರಾನ್ಸ್ಫರ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಫೈನ್ ಪೌಡರ್ ಆಗೋತನ ಗ್ರೈಂಡ್ ಮಾಡ್ಕೊಬೇಕು. ಇದು ಪೌಡರ್ ಆಗಿದೆ ನೋಡಿ. ಈ ತರ ಅದ ಇದ್ರೆ ಸಾಕು. ಇದನ್ನ ನಾನೊಂದ್ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಜಜ್ಕೊಂತಿದ್ದೀನಿ. ಇದ್ ನಾನು ಒಗ್ಗರಣೆಗೆ ಯೂಸ್ ಮಾಡ್ಕೊಂತೀನಿ ಬೆಳ್ಳುಳ್ಳಿನ. ಅದು ಹರಳಿದ್ರೆ ಚೆನ್ನಾಗಿರಲ್ಲ ಅಂತ ಒಂದ್ ಸ್ವಲ್ಪ ಜಜ್ಕೊಂತಿದ್ದೀನಿ. ನೋಡಿ, ಈಗ ಇಂಗ್ರೀಡಿಯೆಂಟ್ಸ್ ನ ಮಿಕ್ಸ್ ಮಾಡೋಣ. ನಾನಿಲ್ಲಿ 2 ಸ್ಪೂನ್ಸ್ ಖಾರದ ಪುಡಿ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೈಂಡ್ ಮಾಡ್ಕೊಂಡಿರೋ ಪೌಡರ್ ನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಗ್ರೈಂಡ್ ಮಾಡ್ಕೊಂಡಿರೋ ಪೌಡರು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ತುಂಬಾ ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಅರಿಶಿನ ಪುಡಿ ಇದು ಹಾಕೊಂಡು ಮಿಕ್ಸ್ ಮಾಡ್ಕೊಂತಿದ್ದೀನಿ. ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಆಗ್ಬೇಕು. ಮಾವಿನಕಾಯಿ ಜೊತೆ ಈ ಪುಡಿಗಳೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಆದ್ರೆ ಸಾಕು. ನಂಗೆ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ಸ್ತು, ಅದಕ್ಕೆ ಉಪ್ಪು ಹಾಕೊಂತಿದೀನಿ. ನೀವ್ ಬೇಕಿದ್ರೆ ಉಪ್ಪು ಖಾರ ನಿಮ್ ಟೇಸ್ಟ್ ತಕ್ಕಂಗೆ ಹಾಕೊಬಹುದು. ಖಾರ ಜಾಸ್ತಿ ತಿನ್ನೋರ್ ಖಾರ ಜಾಸ್ತಿ ಹಾಕೊಳ್ಳಿ. ನೆಕ್ಸ್ಟ್ ಒಗ್ಗರಣೆ ಪಾರ್ಟ್. ಒಂದ್ ಬಾಣ್ಲಿ ತಗೊಳ್ಳಿ. ಅದ್ರಲ್ಲಿ ಎಣ್ಣೆ ಹಾಕ್ತಿದೀನಿ, ಒಂದ್ 4-5 ಸ್ಪೂನ್. ನಿಮ್ಗೆ ಎಣ್ಣೆ ಜಾಸ್ತಿ ಬೇಕಂದ್ರೆ ಎಣ್ಣೆ ಹಾಕೊಳ್ಳಿ, ಇಲ್ಲ ಕಡಿಮೆ ಬೇಕಂದ್ರೆ 1 or 2 ಸ್ಪೂನ್ಸ್ ಕಡಿಮೆನು ಮಾಡ್ಕೊಬಹುದು. ಇಲ್ಲಿ ನಾನು 4 ಸ್ಪೂನ್ ಎಣ್ಣೆ ತಗೊಂಡಿದೀನಿ. ಅದಕ್ಕೆ ಸಾಸಿವೆ ಹಾಕ್ತಿದೀನಿ. ನೀವಿಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಬಹುದು. ನಾನು ಕರ್ಬೇವಿನ ಸೊಪ್ಪು ಆಪ್ಷನಲ್ ಆಗಿಟ್ಟಿದೀನಿ. ಕರ್ಬೇವಿನ ಸೊಪ್ಪು ಹಾಕೊಳ್ಳೋರು ಕರ್ಬೇವಿನ ಸೊಪ್ಪು ಹಾಕೊಬಹುದು. ಸ್ವಲ್ಪ ಸಾಸಿವೆ ಸಿಟ್ಟಿದ್ಮೇಲೆ ಬೆಳ್ಳುಳ್ಳಿ ಜಜ್ಕೊಂಡ್ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ತಿದ್ದೀನಿ. ಅದ್ರಲ್ಲಿ ಈ ಬೆಳ್ಳುಳ್ಳಿನ ಬ್ರೌನ್ ಕಲರ್ ಬರೋ ತರ ಹುರ್ಕೊಬೇಕು. ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡಿ. ಅದಾದ್ಮೇಲೆ ಒಣಮೆಣಸಿನ್ಕಾಯಿ ಹಾಕಿ ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಗೋಲ್ಸ್ಕೊಂಡು ಈಗಾಗ್ಲೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಬೌಲ್ಗೆ ಇದನ್ನ ಹಾಕ್ತಿದೀನಿ. ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋ ಬೌಲ್ಗೆ ಒಗ್ಗರಣೆನ ಹಾಕೋಣ. ಹಾಕಿ ಇದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡಿ. ಈ ತೊಕ್ಕನ್ ನಾವು ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ತಿನ್ಬೋದು, ಇಲ್ಲ ದೋಸೆ ತಿನ್ಬೋದು. ನಾರ್ಮಲ್ ಆಗಿ ಚಟ್ನಿ ಯೂಸ್ ಮಾಡ್ಕೊಂತೀವಲ್ಲ ಆ ತರನು ಯೂಸ್ ಮಾಡ್ಕೊಂಡು ತಿನ್ಬೋದು. ಮಾವಿನಕಾಯಿ ತೊಕ್ಕು ರೆಡಿ.